ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಫಸ್ಟ್ ವ್ಲಾಗ್. ಸೊ ಸಂಡೇ ಅಲ್ಲ ಇವತ್ತು, ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಇದನ್ನೆಲ್ಲ ಮಧ್ಯದಲ್ಲಿ ಫ್ರೆಂಡು ಏನೋ ಅಡುಗೆ ಮಾಡ್ತೀನಿ, ಚಿಕನ್ ಡಿಶ್ ಸ್ಪೆಷಲ್ ಅಂತ ಕರ್ಕೊಂಡ್ತಿದ್ದಾನೆ. ಬನ್ನಿ ತೋರಿಸ್ತೀನಿ ಏನೇನು ಮಾಡ್ತೀನಿ, ಏನೇನಾಗುತ್ತೆ ಅಂತ. ಇದೇ ನೋಡಿ ಲೊಕೇಶನ್ನು ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಬೆಂಕಿ ಹೆಚ್ಚಕ್ಕೆ ಅರ್ಧ ಗಂಟೆ ಮಾಡಿದ್ದಾನೆ. ಸೊ ಸ್ಟಾರ್ಟ್ ಮಾಡ್ತಾನೆ, ನೋಡ್ಕೊಳ್ಳಿ. ನೋಡ್ರಿ, ಫಸ್ಟ್ ಲಾಗ್ ಇದು. ಹೆಂಗಿದೆ ಟೇಸ್ಟ್? ಇವನೇ ಕುಕ್ಕು. ಕಟ್ಟ ಮಾತ್ರ ಅಪ್ಲೋಡ್ ಮಾಡ್ತೀನಿ. ಉಪ್ಪು ಜಾಸ್ತಿ ಇರೋ, ಜಾಸ್ತಿ ಉಪ್ಪು ಇದಕ್ಕೆ ಏನಾಗಲ್ಲ. ಪ್ರದೀಪ್, ನಮ್ಮ ಅಡಿಗೆ ಮಾಡೋರೆಲ್ಲ ಹೋಯ್ತವ್ರೆ, ಭಟ್ರು ಎಲ್ಲ ಹೋಯ್ತವ್ರೆ. ನಾನು ಹಾಕ್ತೀನಿ, ಕೊಡ್ರಿ ಇಲ್ಲಿ ನೀವು ತಿನ್ನಾರಂತೆ. ಕಟ್ ಮಾಡಿದ್ದು ಚಾಕುಲೆ ಹೆಂಗಾರು ಮಾಡಪ್ಪ. ಇವತ್ತೇ ಆಯ್ತದ, ನೀನ್ ತಂದಿಲ್ಲ ಆಯ್ತು. ಅರ್ಧ ಹೋದ್ಮೇಲೆ ಬಿಡ್ಬಿಡು, ಹೋಗಿ ಕಿತ್ಕೊಂಡ್ಬಿಡ್ಬೋದು. ಅದನ್ನು ಕಲ್ಸಲ್ಲ. ಅದು ಅದು ಫ್ರೈ ಮಾಡೋಣ, ಹಂಗೆ ಸವಾಲ್ ಹಾಕಿ. ಏನ್ ಫ್ರೈ ಮಾಡ್ತೀವಿ ಕಲ್ಸ. ಇದೇ ಚೆನ್ನಾಗಿದೆ. ಮಿಕ್ಸ್ ಮಾಡಿ ಬರಲ್ಲ. ಅದಕ್ಕೆ ಬೇಡವಾ ಇದು? ಅದಕ್ಕೆ ಬೈತಲ್ಲಿ ಕಡ್ಡಿ ಒಂಚೂರು ಇದು ಶಿವರ್. ಹೆಂಗಿದೆ ಟೇಸ್ಟ್? ಹೇಳ್ರಿ, ಟೇಸ್ಟ್ ಹೆಂಗಿದೆ ರೀ? ಬಾಯಲ್ಲಿ ಇಕ್ಕೊಂಡ್ರೆ ಇರುತ್ತೆ. ಒನ್ ಮೋರ್ ಇರ್ಬೇಕು. ನಮ್ಮ ಅಡುಗೆ ಮಾಡೋರು ಸ್ವಲ್ಪ ಬಿಜಿ ಆಗವ್ರೆ. ಫುಲ್ ಬಿಜಿ. ರೆಸಿಪಿ ಏನಂತ ಹೇಳ್ಬೇಕು ದಯವಿಟ್ಟು. ಉಪ್ಪು, ಖಾರ, ಹುಣಸುಳಿ, ಮೊಸರು ಇಡು, ಅದು ಇಡು. ನಿಂಬೆಹಣ್ಣಿನ ರಸ ಹೇಳ್ರಿ ಪ್ರದೀಪ್, ನಮ್ಮ ವ್ಯೂವರ್ಸ್ಗೆಲ್ಲ ಗೊತ್ತಾಗಲಿ. ಜಿಂಜರ್ ಪೌಡ್ರು, ಗ್ಯಾರ್ಲಿಕ್ ಪೌಡ್ರ್ ಅಷ್ಟೇ. ತಿಂತಾ ಇರಿ, ಆಗ್ತಾ ಇರಿ. ಒಂದ್ ಮೂರ್ ಅನ್ಬೇಕು. ಇಡು, ಈಗ ಹಾಕ್ಬೇಡ, ಅಡ್ಡ ಆಗುತ್ತೆ ನೋಡಿ. ಅಲ್ಲಾಗಿದೆ ತಡ, ಅಷ್ಟು ಹಿಂಗಾಕಿ ಹಿಂಗ್ ಎತ್ಕೊಳಂಗಿಲ್ಲ, ಖಾಲಿ ಆಗ್ಬಿಟ್ಟಿರೋ. ತುಪ್ಪ ಕೊಡೋದು ಅಲ್ಲಿ ಎತ್ತಿಂಗ್ ಹಾಕ್ತಿದಂಗೆ ಇಲ್ಲೆಲ್ಲ ಖಾಲಿ ಮಾಡ್ತವನೆ. ಕಾರ್ದಲ್ಲೇ ಕೈ ಇಟ್ಕೊಂಡು ಕೂತಿದ್ಯಾ ನೋಡಿ. ಹಾಕ್ತಾ ಇರೋದು GRB ತುಪ್ಪ, ಮರಳಾದ ತುಪ್ಪ. ಅಲ್ಲೊಂದೆರಡು ಇಡ್ರಿ. ಆ ಕಡೆ ಒಂದಿಡು, ಈ ಕಡೆ ಒಂದಿಡು. ಗಾಳಿ ಬೀಸ್ರಲ್ಲ. ಇಲ್ಲ, ಸುಮ್ಮನೆ ಕರೆಕ್ಟ್ ಐತೆ ಕಾವು. ಬಾಯ್ಸ್ ಲಾಗು ಸ್ವಲ್ಪ ಎಲ್ಲ ಬ್ಯಾಡ್ ವರ್ಡ್ಸ್ ಬರುತ್ತೆ, ಅದಕ್ಕೆ ಹೇಳಿದ್ದು. ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಇದಾಯ್ತಲ್ಲ, ಕಡ್ಡಿ ಗಟ್ಟಿ ಇರೋದಕ್ಕೆ ಬೇಕಿತ್ತು. ಅಯ್ಯೋ, ಕೈಲೇ ಇಟ್ಕೋಬೇಕಷ್ಟೆ. ಕಡ್ಡಿ ತಗೊಂಡ್ಬರ್ತೀವಿ, ಹಾಕ್ರಿ ಬೇಗ ರಾಗು. ಕಲ್ಸು ಅಂತ ಹೇಳ್ತಾ ಇದ್ದೀನಿ. ಕಡ್ಡಿ ತೆಗಿಯೋದು, ತೆಗೆದ್ಬಿಡು ಕಡ್ಡಿ. ಅದು ಬಟರ್ ಪ್ರದೀಪ್ ಹಾಕೊಂಡು ಟೇಸ್ಟ್ ಬರೋದು ತುಪ್ಪ ಹಾಕಿದ್ರೆ ಫುಲ್ ಡ್ರೈ ಆಗ್ಬಿಡುತ್ತೆ. ಆಮೇಲೆ ಒಂಚೂರು ಆಯಿಲ್ ಹಚ್ಬೇಕು. ಆಯಿಲ್ ತುಪ್ಪಕ್ಕೇನೆ ಅದೇನೋ ಇನ್ನೊಂದು ಮಿಕ್ಸ್ ಮಾಡಿ ಹಚ್ತಾರೆ. ನಮ್ಮ ವ್ಯೂವರ್ಸ್ಗೆ ಲೊಕೇಶನ್ ತೋರಿಸ್ತೀನಿ ರೀ. ನಾವು ಬಂದಿರೋದೇ ಗೊತ್ತಿರಲ್ಲ, ನೀನೇ ಹೆಂಗ್ ಬಂದಿದೆ ಅಂತ ನಿನ್ಗೆ ಗೊತ್ತಿಲ್ಲ. ಇದು ದಾರಿ ತಪ್ಪು ಬಂದಿರೋದು. ದಾರಿ ತಪ್ಪಿದ ಮಗ ಇವನು. ನೋಡಿ ನಿಧಾನ, ಇವನು ಅಲ್ಲಿ ಆಗ್ತಿದ್ದಂಗೆ ತಿಂತಾ ಇದ್ದಾನೆ. ಬ್ಯಾಟ್ಸ್ಮನ್ ಅಂತ.
ಇದು ಅಲ್ಲೊಂದು ಕಾಯ್ತಾ ಇದೆ ನೋಡಿ. ಪಾಪ ನಮ್ಮ ಭಟ್ರು ಇನ್ನೂ ಒಂದು ಪೀಸು ತಿಂದಿಲ್ಲ, ಮಾಡ್ತಾನೆ ಇದಾರೆ. ಕೈ ಮಾತ್ರ ಮಸಾಲೆ ಮಾಡ್ಕೊಂಡವ್ರೆ. ಟೇಸ್ಟ್ ಗೊತ್ತಾಗುತ್ತೆ. ಈಗ ಅವ್ರಿಗೆ ಅದೇ ಬೇಜಾರಾಗ್ತಾ ಇರೋದು. ತಿನ್ನೋದ್ರಲ್ಲಿ ನಂಬರ್ 1 ನಾವು. ಇನ್ನು ಸ್ವಲ್ಪ ಹೊತ್ತು ನೋಡಿ ತಟ್ಟೆಲ್ಲ ಬಿಸಾಕ್ ಹೋಗ್ತಾರೆ. ಏನು ಮಿಕ್ಕಲ್ಲ. ಇಲ್ಲ ಅಂದ್ರೆ ಬಿಸಿ ಇರುತ್ತದು. ತಿನ್ನೋ ತರ ಮಾಡೋ ಅಂದ್ರೆ ಮಾಡೋ ತರ ಮಾಡ್ತೀಯಲ್ಲೋ. ಕಚ್ಚಿಸೋದ್ರಲ್ಲಿ ನಂಬರ್ 1 ನಮ್ಮ ಅಭಿಷೇಕ್ ಅವರು. ತಟ್ಟೆ ಕೆಳಗಿಡಲ್ಲ. ಒಂದ್ ತಟ್ಟೆಗೆ ಹಾಕ್ಬೇಡ, ಒಂದ್ ತಟ್ಟೆಗೆ. ಅವ್ ಎರಡು ಇನ್ನೂ ಬೆಂದಿಲ್ಲ, 2 ಪೀಸ್ ಅಷ್ಟೇ. ಅದು ಇನ್ನೊಂದ್ ಯಾವ್ದೋ ಬೆಂದಿಲ್ಲ ಒಟ್ನಲ್ಲಿ. ಇನ್ನೊಂದ್ ಕಡ್ಡಿ ರೆಡಿ ಮಾಡಲ್ಲ, ಹಂಗೆ ಹಸಿ ಕಡ್ಡಿನೇ ಇಡೋ. ಬಾಯಿ ಸುಟ್ಟೋಯ್ತಾ ಇದ್ರು ತಿಂತವನಲ್ಲ. ನಮಗೆ ಸಾಲ್ತಿಲ್ಲ, ಇದು ಬೇರೆ ವೈಟಿಂಗು. ಬಿಡ್ರಿ ಅದ್ ಬೇಲೆ ತಿಂದ್ರಿ. ಹಾಕ್ರಿ ಇನ್ನೊಂದ್ 2 ಪೀಸ್ ಪ್ರದೀಪ್ ಅಲ್ಲಿ. ನೋಡ್ರಿ ಇವನು ವೆಜಿಟೇರಿಯನ್ ಅಂತ ಇವನು. ಹಾಕ್ರಿ ನಿಂಬೆಹಣ್ಣು ಹಾಕ್ರಿ. ಆದ್ರೂ ತಿಂತಾವನೆ. ನಾನ್ ವೆಜ್ ತಿನ್ಸಿದೀವಿ ಇವತ್ತು. ಇನ್ಮೇಲೆ ಅವ್ರ ಟೀಮ್ ಅವ್ರು ಎಲ್ಲಾರು ತಿನ್ಸ್ತಾರೆ. ಅದು ಏನೇ ಹೇಳಿ ಇವನು ಹೇಳ್ತಾನಲ್ಲ, ಯಾರೋ ಒಬ್ಬ ಹೇಳ್ತಾನಲ್ಲ ಯೂಟ್ಯೂಬ್ ಅಲ್ಲಿ, ಬಂಗಾರ 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 ಒಂದ್ಮೂರ್ ಅನ್ಬೇಕು. ಇದು ರವಿ ಚಿಕನ್ ಅಲ್ಲ, ಚಂದ್ರು ಚಿಕನ್. ತುಪ್ಪ ಹಾಕಿ ದಪ್ಪ ಆಗಿ. ಆಕ್ಚುಲಿ ಆ ಹೋಟ್ಲಲ್ಲಿ ಹಿಂಗೆ ಸೇಮ್ ಟೇಸ್ಟ್ ರೀ. ಅಲ್ಲ ಆ ಹೋಟ್ಲಲ್ಲಿ ನಾವು ದಿನ ಅಲ್ಲಿ ಹೋಗಿ ಇದ್ರಲ್ಲಿ ಬಸಂಪುರಲ್ಲಿ ತಿಂದ್ವಲ್ಲ ಪರ್ಗಿಲ್ಲು ಸೇಮ್. ಬಟ್ರ್ ಪೀಸ್ ಇಲ್ಲ ರೀ. ಅದ್ಭುತ, ಚೆನ್ನಾಗಿದ್ಲ. ಅದ್ಭುತ. ಈ ಕಂಡದ್ದು ಆಕ್ಚುಲಿ ಟೈಮ್ ತಗೊಳೋದಲ್ಲ ಬೇಕಿದು. ನೋಡ್ರಿ ಅಣ್ಣ ತಮ್ಮರ ಸಂಬಂಧ ನೋಡ್ರಿ. ತಮ್ಮ ಕಣ್ರಿ, ತುಂಬಾ ವರ್ಷಗಳ ನಂತರ ಸೇರ್ಬಿಟ್ಟಿದ್ವಿ. ತಮ್ಮ ನಮ್ಗೋಸ್ಕರ ಅಪೂರ್ವ ಸಂಗಮ. ಎಷ್ಟೋ ವರ್ಷಗಳ ನಂತರ ಅಣ್ಣ ಅಪೂರ್ವ ಸಹೋದರ ಇವನು, ಸಂಗಮ ಅಲ್ಲ. ಸಹೋದರನಿಗೋಸ್ಕರ ಒಂದು ಪೀಸ್ ತಿನ್ಬೇಕು ಅನ್ಕೊಂಡೆ ತಿನ್ಕೊಂಡ್ಬಿಟ್ಟಿರ್ತೀಯ. ಕೈಯಲ್ಲಿ ಫಸ್ಟ್ ಅವ್ನು ಒಟ್ನಲ್ಲಿ ತಿನ್ಬೇಕಷ್ಟೇ, ಅದು ಹೆಂಗಿರುತ್ತೆ ಅನ್ನೋದು ಬೇಕಾಗಿಲ್ಲ. ಅವನಿಗೆ ಎರಡೇ ಟೇಸ್ಟ್ ಬರ್ತೈತೆ, ಅಲ್ಲೂ ಮಸಾಲೆದು ಬರ್ತಿದೆ, ಇಲ್ಲಿ ಇದು ಬರ್ತಿದೆ. ಇವನಿಗೆ ತಿಂತಾವನೆ, ಈಗ ಗೊತ್ತಾಗಲ್ಲ, ಬೆಳಗ್ಗೆ ಗೊತ್ತಾಗಲ್ಲ. ಒನ್ ಮೋರ್ ಅನ್ಬೇಕು. ಮಸಾಲೆ ಮಾಡಿ ಇಲ್ಲ ರೀ, ಅಭಿಷೇಕ್ ಅವರು ತುಂಬಾ ಹೆಲ್ಪ್ ಮಾಡೋರು ನಮ್ಗೆ. ತಿಂತಾ ಇದೆ ಚಿನಿ, ಅವ್ರ ಅಮ್ಮ ನೆನಪಾಗ್ಬಿಡು. ಇಲ್ಲಾಂದ್ರೆ ಮಾಡ್ದವ್ರ ಅಮ್ಮ ನೆನಪಾಗ್ತಾರೆ. ಈ ತರ ಕರೆಕ್ಟ್ ಬಂದೈತೆ. ಏನ್ ಚೆನ್ನಾಗಿದೆ ಅಂತೀಯ, ಬಂಗಾರ. ಯಾಕೋ ಸ್ವಲ್ಪ ಉರಿ ಕಡಿಮೆ ಆಗ್ತಿದೆ, ಈ ಕಡೆಯಿಂದ ಹೊರಟ್ರೆ ಚೆನ್ನಾಗಿರುತ್ತೆ. ಬ್ಯಾನ್ ಬೇಕಾ? ಏಯ್ ಬರೀ ತಿನ್ನೋದಲ್ಲ, ಗಾಳಿ ಬರೋ ತರ ತಿರುಗಿಸ್ಬೇಕು. ಗಾಳಿ ಹೋಗಕ್ ಈ ಕಡೆ ತಿರ್ಗ್ಸೋ ಅದನ್ನ. ಇವಾಗ ಒಂದ್ಸತಿ ಮಾಡೋ ಅದನ್ನ ಎತ್ಕೊಂಡ್ ಪ್ಲೇಟ್ ನ ಅಂಟುತ್ತೆ. ಈ ಕಡೆ ತಿರ್ಸೋ, ಗಾಳಿ ಹಿಂಗ್ ಬರ್ತೈತೆ. ಏಯ್ ಕೈಲಿ ಎತ್ಕೊಳ್ಳೋ, ಎರಡು ಎತ್ಕೊಳ್ಳೋ, ಹಿಂಗ ಮಾಡು. ಅವಲೇ ಮಾಡ್ದಲ್ಲಕ್ಕೆ ಮಾಡೋ. ಮೂಲೆನೂ ಬಿಟ್ಟಿರಪ್ಪ. ಕಾಯ್ತಾವ ಫ್ರೆಂಡ್ ಕರ್ಕೊಂಡ್ ಬಂದ್ಬಿಟ್ಟವ್ರೆ. ನೀನ್ ಯಾಕೆ ಬಂದೆ? ಏಯ್ ಏನ್ ಫ್ರೆಂಡ್ಸಾ ನೀವು? ಏಯ್ ಹಾಕೋ, ಅವನೊಂದ್ ಹಾಕೋ, ಇವನೊಂದ್ ಹಾಕೋ. ಸಿಗ್ತಾರೆ ಹೇಳಿ, ಲವರ್ಸಾ? ನೀವು ಫ್ರೆಂಡ್ಸಾ ಲವರ್ಸಾ ನೀವು? ಇನ್ನೊಬ್ರು ಬಂದ್ರು. ನಮ್ ಚಿಕನ್ ನೋಡಿ. ಅರೆ ನಿಮ್ ಫ್ರೆಂಡ್ಸ್ ಬರ್ತಾನೆ ಇದಾರಲ್ಲ, ನಿಮ್ ಫ್ರೆಂಡ್ಸ್ ಬರ್ತಾನೆ ಇದಾರೆ, ಒಬ್ರಾದ್ಮೇಲೆ ಒಬ್ರು. ನೆಕ್ಸ್ಟ್ ಪಾರ್ಟ್ ವೇಟ್ ಮಾಡ್ತಾ ಇದೀವಿ ಅಷ್ಟೇ. ಭಾನುವಾರದ ಬಾಡೂಟ ನೆಕ್ಸ್ಟ್ ರೌಂಡ್ ವೇಟ್ ಮಾಡ್ತಾ ಇದೀವಿ. ಆಕ್ಚುಲಿ ಒಂದು ಮಸಾಲೆ ಕಾರ್ಯಕ್ರಮ ಇದು. ನೆಕ್ಸ್ಟ್ ಮಸಾಲೆ ಗ್ರಿಲ್ ನೆಕ್ಸ್ಟ್ ನೋಡಿ. ಇಲ್ಲಿ ಇಟ್ಟಿದ್ದಾರೆ ಇನ್ನು ಐಟಮ್. ಇದ್ರಲ್ಲಿ ಏನೋ ಮಸಾಲೆ ಮಾಡ್ತಾರಂತೆ ನಮ್ಮ ಭಟ್ರು. ದಮ್ ಬಿರಿಯಾನಿಗೆ ಅದು ಇಟ್ಟಿರೋ ದಮ್ ಬಿರಿಯಾನಿ ಅಂತೆ. ಇದ್ರಲ್ಲೇ ವಾಡೆ ಹಾಕ್ಬಿಟ್ಟು ದಮ್ ಕಟ್ಬಿಡೋದು ಹಂಗೆ. ಡ್ರಮ್ ಬಿರಿಯಾನಿ ಇದ್ರಲ್ಲಿ ಹಾಕ್ರೆ ದಮ್ ಬಿರಿಯಾನಿ ಡ್ರಮ್ ಬಿರಿಯಾನಿ ಆಗೋದು. ಹಾಕ್ರಿ,
ವೇಟ್ ಮಾಡ್ತಾ ಇದೀವಿ 3 ಮತ್ತೊಂದು ಜನ ಟೈಮ್ ಆಯ್ತಪ್ಪ 6 ಗಂಟೆ ಆಗಿದೆ. ಅದು ಹಿಡ್ಕೊಂಡು ಹಿಂಗೆ 6 ಗಂಟೆ ಆದ್ಮೇಲೆ ಚಿಕನ್ ತಿನ್ಬಾರ್ದು ಅನುಭವ ಆಗೈತಲ್ವಾ ಇವಾಗ. ನೆಕ್ಸ್ಟ್ ಇದಕ್ಕಿಂತ ಬೆಸ್ಟ್ ಆಗಿ ಇನ್ನು ಗ್ರ್ಯಾಂಡ್ ಆಗಿರುತ್ತೆ ಅವಾಗ. ಚೇಂಜ್ ಮಾಡೋಣ ರೀ. ಇದು ಚಿಕ್ಕ ಬರ್ಬಿಕ್ಯೂ ಚೇಂಜ್ ಮಾಡೋಣ. ಲೊಕೇಶನ್ ಚೇಂಜ್ ಮಾಡಬೇಕು. ಹೆವಿ ಹೀಟ್ ಬರುತ್ತೆ ಇದೆ. ಸ್ಟವ್ ಬೇಕು ಅಂತ ನಾವು ಕೆಂಡನೇ ತಗೊಂಬಂದ್ ಹಾಕ್ಬೇಕು. ಹೌದು ಕೆಂಡ ಕೆಳಗಿಂದ ಹಾಕ್ಬೇಕಿತ್ತು ಅದೇ ಕರೆಕ್ಟ್ ಆಗೈತೆ. ಮೆಶ್ ಇಟ್ಕೋಬೇಕು ಆಮೇಲೆ ನೀಟಾಗಿ. ಹೋಗಿದ್ ಕಡೆ ಕೆಂಡ ಮಾಡೋದು ಸ್ವಲ್ಪ ಕಷ್ಟ. ಹಂಗ್ ಸೌದೆ ಹಾಕ್ಬೇಕಂದ್ರೆ ಗ್ಯಾಪ್ ಇಲ್ಲ. ಸೌದೆ ಬೇಕಾದ್ರೆ ಇಲ್ಲಿಂದ ಹಾಕ್ಬಿಟ್ಟು ಈ ಪ್ಲೇಟ್ ತೆಗೆದ್ರೆ ಆಯ್ತು. ಇನ್ನ 3 ನಿಮಿಷ ವೇಟ್ ಮಾಡ್ತೀವಿ. ಸೌದೆನೆ ಕೆಡೆಯಿಂದ ಹಾಕೋದು. ಒಂದ್ ಮೆಸ್ ರೆಡಿ ಮಾಡಿ ಸರೋಗುತ್ತಾ ಮೇಲೆ ರೌಂಡ್ ಆ ಶೇಪ್ ಕರೆಕ್ಟಾಗಿ. ಮೇಲೆ ತಾನೆ. ಹಾ ನೋಡ್ರಿ ಚಿಕನ್ ತಿನ್ನೋದಕ್ಕೆ ನಂಗೆ ಪೇನೆ ಹೋಗ್ಬಿಡೈತೆ. ರಾಘು ಹೊಟ್ಟೆ ನೋವು ಇದ್ರು ಚಿಕನ್ ಎಲ್ಲಿ ಹೊಟ್ಟೆ ಯಾರಿಗೆ ಹೊಟ್ಟೆ ನೋವಿದ್ರು ಇಲ್ಲಿ ಬಂದ್ಬಿಡಿ ಅನ್ಬೇಕಷ್ಟೇ. ಇದು ಕೋಲ್ ಹೈಟ್ ಆಯ್ತಲ್ಲ ನಾರ್ಮಲ್ ಹಿಂಗಿರುತ್ತೆ ಹಿಂಗ ಆಗ್ಬಿಡೈತೆ. ಆದ್ರೆ ಉಲ್ಟಾ ತಿರ್ಸೋ ಹಿಂಗೆ ಏನು ಕಾಮನ್ ಸೆನ್ಸ್ ಕಣೋ. ಸ್ವಲ್ಪ ಮುಂದೆ ಹಾಕೊಳ್ಳಿ ಅಷ್ಟೇ. ಹಾಕೊಳ್ಳಿ ತಿನ್ಕೊಳ್ಳಿ. ಚಂದ ಮಾಡಿಸಿ ಚಂದ ತಿನ್ಸಿ. ಚಂದಾಗಿ ಮಾಡಿಸಿ ಚೆನ್ನಾಗಿ ಆಚೆ ಹರೀಶ್ ಅವರು ವೇಟ್ ಮಾಡ್ತಾ ಇದ್ದಾರೆ. ತಟ್ಟೆ ಹಿಡ್ಕೊಂಡ್ ಕಾಯ್ತವನ ಇಲ್ಲಿ. ಆ ಕಡೆ ಸೈಡ್ ಅಲ್ಲೂ ಇನ್ನೊಂದೆರಡು ಕರಿ ಹಾಕಲ್ಲ. ಆಮೇಲೆ ಅದ್ ಬೇಯಿಸಕ್ ಬೇಕಾಗುತ್ತೆ. ಏನಿಲ್ಲ ಎಲ್ಲ ಬೂದಿ ಆಗೋದ್ರೆ ಎಂತದಿಲ್ಲ. ಬೂದಿನೇ ಆಗಿರೋದು. ಬೂದಿ ಏನಿಲ್ಲ. ಇನ್ನೂ ಐತೋ ಬಟ್ ಖಾಲಿ ಆಗೋದು. ಬಿಡ ಅದೆಲ್ಲ ತಿರ್ಗಾ ಮೇಲ್ ಬಂದು ಕುತ್ಕೊಳ್ಳುತ್ತೆ. ಕುತ್ಕೊಂಡು ಮಜಾ ರೀ. ಹೌದಾ ನೀನೇ ಕುತ್ಕೊಂಡ್ಬಿಡ ಹಂಗೆ. ಹಂಗೆ ಮಜಾ ಇರುತ್ತೆ ಅವಾಗ. ಫುಲ್ ಮಜಾ. ಯಾವ್ದ್ರ ಮೇಲೆ ಕುತ್ಕೊಂಡ್ರು ಮಜಾ ಬರುತ್ತೆ. ಎಲ್ಲೆಲ್ಲಿ ಕೂತಿದ್ಯಾ ಆತರ ಕೂತ್ಕೊಂಡಿರ್ತಾನೋ ಅನ್ಸಿರ್ತಾನೆ ಹುಡುಗ. ನೀನ್ ಗಂಡ್ಸಾಗಿರೋದು ನೀನು ಯಾಕೆ ನಾಚ್ಕೋತೀಯ? ಜೋರ ಮಾತಾಡು. ಅವನೇ ಸ್ಪೀಡ್ ಆಗಿದ್ಯಾ ನೋಡ್ರಿ ನಮ್ಮೂರ ಎಲ್ಲ ಒಂದೇ ಅಪ್ಪ ಇವತ್ತು. ದುಡ್ಡು ಕಾಸು ಮಾಂಸ ಚಿನ್ನ ಬೆಳ್ಳಿ ಮುತ್ತು ರತ್ನ ಗಾಳಿ ಹೊಡಿರಿ. ಸ್ಲೋ ಮಾಡ್ಬಿಡ್ರಿ. ಅದೇ ಸ್ಲೋ ಆಗ್ತಿದೆ ಯಾಕೋ. ತುಂಬಾ ಟೈಮ್ ತಗೊಳುತ್ತೆ ಅಂತೀರಾ? ಟೈಮ್ ತಗೋತಿದೆ. ಫಸ್ಟ್ ರಪ್ರಪ್ ಅಂತ ಆಗೋಯ್ತಲ್ಲ 2 ನಿಮಿಷಕ್ಕೆ. ಅದು ಬೆಂಕಿ ಬರ್ತಾ ಇತ್ತು ಅವಾಗ. ಇದೇ ಮೈಕ್ ಅನ್ಕೊಡ್ರ ಸದ್ಯಕ್ಕೆ. ಶಿವಕುಮಾರ್ ಅವ್ರು ಇವಾಗ ಏನೋ ಹೇಳಕ್ಕೆ ಹೊರಟಿದ್ದಾರೆ. ಇಲ್ಲ ಒಬ್ಬೊಬ್ರು ಕೇಳ್ಬೇಕಲ್ಲ. ಒಪಿನಿಯನ್ ಕೇಳ್ತಾರೆ. ಒಪಿನಿಯನ್ ಕೇಳೋಣ ಅಂತ. ಜಾಸ್ತಿ ಇದೆ. ಆಯ್ತಾಯ್ತು ಸಾಕಾಯ್ತು. ಇಡ್ರಿ ಹಂಗೆ ಆಗ್ತದಂಗೆ ಇನ್ನು ಆಗಿಲ್ಲ ಹೇಳೋಲ್ಲ. ಒಂದ್ ಕಡೆ ತಳ್ಳೋಣ. ದೊಡ್ಡ ಕೊಡ ಕಡ್ಡಿರಿ. ಗಾಳಿನೇ ಬರ್ತಾ ಇಲ್ಲ. ಹೊಡಿಯಲ್ಲ ಎತ್ಕೊಂಡ್ಬಿಡ್ರಿ ಅದನ್ನ ಇನ್ನೊತ್ತಿ ಹೊಡಿಲಿ. ಅದು ದೂರ ಹೊಡೆಯೋದ ಬೇಡ ಅಂತ ಹೊಡಿಯ ಮೇಲ್ ಹೊಡಿಯಲ್ಲ. ಅದು ಆರ್ಬಿಡ್ಲಿ. ಅದು ಆರ್ಲಿ ಆ ಕಡೆ. ಅದ್ ಕೆಲವು ಅದ್ ಮುಚ್ಚಲ್ಲ ನೀರ್ ಮುಚ್ಚ. ನಿಮ್ಗೆ ಗೊತ್ತಿಲ್ಲ ಕಣ್ರಲ್ಲ. ಯಾರಲ್ಲ ಬಂದಿತ್ತವ ಏನ ನೀವು ನನ್ನ ಮಕ್ಳು ಕರ್ಕೊ ಬರ್ಬರ್ಲಿ. ಫೋನ್ ಮೇಲೆ ಫೋನ್ ನೋಡಿ ಇವನು ಮತ್ತೆ ನಮ್ಮ ಭಟ್ರಿಗೆ ಫೋನ್ ಬರ್ತಾನೆ ಇರುತ್ತೆ. ಅಷ್ಟೊಂದು ಬಿಸಿ ಶೆಡ್ಯೂಲ್. ಅಲ್ಲೆಲ್ಲ ಅಡಿಗೆ ಮಾಡೋದ್ ಬಿಟ್ಟು ನಮ್ಗೆಲ್ಲ ಫೋನ್ ಬರಲ್ಲ ಕಣ್ರಿ. ಒಂದೇ ಏಟು ಬೊಮ್ಮಿಂದ ಡಿಲೀಟ್. ಸುನಾಮಿ ಸುಂಟಿ ಬಂದ ಹಂಗೆ ಬರ್ತಾ ಇರುತ್ತೆ. ಅಲ್ಲ ಇದೆಲ್ಲ ಭುವನ್ ಭೂಕಂಪ ಸುನಾಮಿ ಸುಂಡ್ರಿಗೆಲ್ಲಿ ಅವ್ರಮ್ಮ ಹೇಳಿದ್ದು. ದೀಪವನ್ನು ಬೆಂಕಿಯನ್ನು ಬಂತು 2 ಪೀಸ್ ಚಿಕನ್ ತಿಂತಾನೆ ನೋಡಿ. ಹಿಂಗ್ ರೆಡಿ ಆದ್ರು ಹುಡುಗ. ಬರ್ಲಿ 3ನೇ ಪೀಸ್ 3 ದಿನ ಉಂಟು. ಈಗ ಬೆಂಕಿ ಹಚ್ಚವನೆ ತಟ್ಟೆ ಹಿಡ್ಕೊಂಡ್ ಕಾಯ್ತವನೆ. ಬಂತು ಕಣ್ರಿ ಬಂತು ಬರ್ತಾ ಇದೆ 6 ಪೀಸ್ಗೆ 6 ಜನ ಕಾಯ್ತಾ ಇದೀವಿ ಕಣ್ರಿ. ಇದಾಗ್ಬಿಡೈತ್ ಬಿಡ ಇದು. ಆಗಿದ್ರೆ ಶಿವಕುಮಾರ್ ಎತ್ರು ಬಾಯಿಗೆ ಹಾಕ್ಬೇಕಷ್ಟೇ. ಹಾಕ್ರೆ ಚಿಕನ್ ಯಾಕೆ ತಿನ್ನಲ್ಲ ತಿನ್ಸ್ತೀವಿ ನಾವು. ನಮ್ಮ ಹತ್ರನು ಬರ್ಬೇಕು. ಇಲ್ಲ ನೀನ್ ತಿನ್ನು ಪರವಾಗಿಲ್ಲ. ನೀನ್ ಚೆನ್ನಾಗಿರ್ಬೇಕು. ಅದು ಕಣ್ರಿ ಇನ್ಮೇಲೆ ನಾನ್ ವೆಜ್ ಪಾರ್ಟಿ ಆಗೋದ್ರು. ಕೊನೆಗೂ ಅದ್ಭುತ ಬಾರ್ಬಿಕ್ಯೂ ನೋಡ್ರಿ ಟೇಸ್ಟ್ ಮಾಡಿ. ವಿಡಿಯೋಗ್ರಾಫರ್ ಟೇಸ್ಟ್ ಮಾಡೋದ್ರಲ್ಲಿ ನಂಬರ್ 1 ಆಗಿದ್ದಾರೆ. ಅಲ್ಲ ಹಾಕಿಲ್ಲ ಇಲ್ಲ ಹಾಕು ಅಂತ. ಬರೀ ಎಲ್ಲ ಬೆಂದೈತೆ ಆಲ್ಮೋಸ್ಟ್. ಸಾಕದು ಚೆನ್ನಾಗಿ ಬೇಯ್ತಿದೆ ಬೇಗ ಅಲ್ಲ. ಕೊನೆಗೂ ನಾನು ಅಭಿಷೇಕ್ ಮಾಡಿರೋ ಬಾರ್ಬಿಕ್ಯೂ ಬೆಂದೈತ್ ಬಿಡ. ಮಸಾಲೆ ಎಕ್ಸ್ಟ್ರಾ ಕರೆಕ್ಟ್ ಚುಚ್ಕತ್ತು ಅಂದ್ರೆ ಕರೆಕ್ಟ್ ಬಂದೈತೆ.
ಹೌದು. ಚುಚ್ಚುತ್ತಾ ಇಲ್ಲಿ ನೋಡಿ ಜಾಸ್ತಿ ಇದಾಗ್ಬಿಡೋದೆಲ್ಲ. ನೆಕ್ಸ್ಟ್ ಹಾಕೋಣ. ಆಯ್ತು ಬೆಂದಿರತ್ತೆ ತೆಗಿ ಓಲೆ. ನಾವು ಅದನ್ನೇನ್ ಮಾಡ್ತೀರಾ? ಚಿಕನ್ ಮಾತ್ರ ಉಳಿಯಲ್ಲ ಯಾವ್ದೇ ಕಾರಣಕ್ಕೂ. ಅದಂಗೆ ಕೇಳ್ತೀನಿ ನಾನು. ಸುಡ್ತೈತೆ. ಏಯ್ ಬೇಡ ಬೇಡ. ಏನ್ರೋ ಲೇ ಓಡಾಡಿರ್ತೀವಿ. ಇದು 2ನೇ ಪೀಸ್ ಈಗ ಕಾಯ್ತಾವ್ರ ಅಲ್ಲಿ ಫ್ರೆಂಡ್ಸ್ ಕಾಯ್ತಾ ಇಲ್ವಾ ಅಲ್ಲೂನು? ಹರಿ ಫ್ರೆಂಡ್ಸ್ ಇದು 2ನೇ ಪೀಸು ಈ ತರ ಮಾಡ್ತಿರೋದು ನೀವು. ಚಿನೋ ಇದಕ್ಕೆ ಹಾಕು ಆವಲೆ ಅದಕ್ಕೆ ಹಾಕಿದ್ಯಾ? ಇದಕ್ಕೆ ಹಾಕು ಏನಾಗಿಲ್ಲ ಕಣ. ಇದಕ್ಕೆ ಹಾಕು ಒಂದೆರಡು ಕಡ್ಡಿಲ್ಲ ಫಾಯಿಲ್ ಪೇಪರ್ ಸುತ್ತಿ ಕರೆಕ್ಟಾಗಿ ಹಿಂಗೆ ಹಾಕಿರಲ್ಲ ಅದು ಸರಿ ಹೋಗುತ್ತೆ. ಬೇಟೆ ತಿಂದೇ ಇಲ್ಲ ಕಣ್ರು. ತಿಂತಲ್ವಾ? ನೀನ್ ಆ ಕಡೆ ನೋಡಿದ್ರೆ ತಿಂದಿಲ್ಲ ಅಂದ್ರೆ ಬಿಡು. ಸುಡ್ತೈತ ಅನ್ಸುತ್ತೆ. ಹಾ ಈಗ ಅದು ಇದು ಆ ಪೇಪರ್ ಹಾಕ್ಬಿಟ್ಟು ಮೇಲ್ಗಡೆ ಎಕರೆ ಏನ ಪೇಪರ್ ಹಾಕ್ಬೋದಾಯ್ತು. ರೆಡಿ ಮಾಡ್ರಿ ಪೇಪರ್. ಯಾವ ಪೇಪರ? ಏನ್ ಪೇಪರ? ಇರೋ ಹಾಕು ಅಷ್ಟವರೆಗೂ ಒಂದೆರಡು ಲೈ. ಏನ್ ಪೇಪರ? ಟೈಮ್ ಬೇಕು ಹಾಕ್ರಿ. ಹೆಂಗ್ರಿ ಕಟ್ ಮಾಡೋದು ಇದು? ಹಾಕ್ರಿ. ನೀವು ಪೇಪರ್ ಕಟ್ ಮಾಡಕ್ ಬರಲ್ಲ. ನೀವ್ ಯಾವ ಪೇಪರ್ ಹಾಕ್ತಿರ್ರಿ ನೀವು? ಸುಟ್ಬಿಟ್ಟು ಆಗುತ್ತಲ್ಲ ಒಂದು ಒಟ್ಟಿಗೆ. ಆಗುತ್ತೆ. ಏಯ್ ಇರಾ, ಪದೇ ಇದಕ್ಕೆ ಹಾಕ್ಬಿಟ್ಟು ಸುತ್ತಬಿಡು. ಇದ್ರೊಳಗಡೆ ಹಾಕ್ಬಿಟ್ಟು ಸುತ್ತಬಿಟ್ಟು ಒಳಗಡೆ ಹಾಕ್ಬಿಡೋಣ. ಇದ್ರೊಳಗಡೆ ಹಾಕ್ಬಿಟ್ಟು ಮಾಡ್ಬೋದು. ಅಲ್ಲ ಹಿಂಗ್ ಮಾಡೋ ಟೈಮ್ ಜಾಸ್ತಿ ಆಗುತ್ತೆ. ಇದ್ರೊಳಗಡೆ ಹಾಕೆಲ್ಲ ಹೇಳ್ತೀನಿ. ಹಾಕ್ಬಿಟ್ಟು ದಮ್ ಕಟ್ಟೋಣ. ದಮ್ ಕಟ್ಟೋಣ. ಒಂದು ಎರಡು ಇದು ಹೊಸ ಪ್ರಾಸೆಸ್ ಅಪ್ಪ ಇದು. ಇದೇನು ಹೆಸರು ಭಟ್ರು? ಇದೇನ ಇದು? ಬಟ್ರೆ ಏನ್ರಿ ಇದು? ಗೊತ್ತಾಗಿಲ್ಲ. ಎಲ್ಲ ಹಾಕ್ಬೇಡ. ಏನಾದ್ರು ತಿಂತಾರ ಬಿಡ. ಇನ್ನೊಂದರಿ ಇದು ಇನ್ನೊಂದು ನೋಡ್ರಿ ಇದು. ಅಕ್ಕ ಉಪ್ಪು ಖಾರ 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 ನಿಂಬೆ ನಿಂಡು. ಅದಕ್ಕಿಂತ ಒಡೆ ಫಸ್ಟ್ ತಿನ್ಕೊಳ್ರಿ ಆಮೇಲೆ ಮಾಡೋಣ. ಅದು ಇನ್ನೊಂದು ಅದ್ ನಾಲ್ಕು ಅಲ್ಲವರೆಗೂ ಬೆಂಕಿ ಒಳಗೆ ನಿಂಬೆ ನಮ್ದೇ ಮಾಡ್ರೆ ಒಂದ್ಸತಿ ಕೆಂಡ ಒಂದ್ಸತಿ ಉರಿ ಕೊಡ್ಬೋದು. ಒಂದ್ ಪೀಸ್ ಅಭಿ ಇಕ್ಬಿಡ್ರಪ್ಪ. ಪಾರ್ಸಲ್ ರೆಡಿ. ಅಲ್ಲಿವರೆಗೂ ಅದನ್ನ ರೆಡಿ ಮಾಡೋದ. ದಮ್ ಬಿರಿಯಾನಿ ತಗೊಳ್ರಿ. ನೋಡ್ರಿ ಅಭಿಯವ್ರು ಕೊಡ್ರಿ. ಅಭಿಯವ್ರ ಮೇನ್ ನಮ್ಗೆ ಕೊಡಿ ಕಡ್ಡಿ ಕೊಡು. ತುಂಬಾ ಕೆಲಸ ಮಾಡ್ತಾ ಇದಾರೆ. ಅಭಿಯವ್ರು ತಿಂತಾರೆ ತಗೊಳ್ರಿ. ಎಲ್ಲಾ ಕಡೆಯಿಂದ ಕೆಂಡ ಹಾಕ ಮೇಲೆಲ್ಲ ಲವ್ ಮೆಷನ್ ಕರೆಕ್ಟಾಗಿ ರೆಡಿ ಮಾಡ್ಬಿಟ್ರೆ ಅಭಿಗೆ ಇಕ್ರು ಸತ್ತೋಗ್ಬಿಡ್ತದೆ ಬೇಕು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ 4 ಪೀಸ್ ಚಿಕನ್ ತಿಂದಿರೋದು. ಹೌದಾ? ನೆನ್ಸ್ಕೋ ಹೆಂಗಿರ್ಬೇಕು ಅಡ್ವೆಂಚರು. ಅಷ್ಟು ಚೆನ್ನಾಗಿದೆ ಟೇಸ್ಟು. ಹೌದು. ಎಲ್ಲ ಥ್ಯಾಂಕ್ಸ್ ಭಟ್ರಿಗೆ ಹೇಳ್ರಿ. ಕೈ ರುಚಿ ನಮ್ ತಮ್ಮಂದಪ್ಪ ಸಹೋದರಂದು. ಮೊಸರೆಲ್ಲ ಪುಟ್ಟಸ್ವಾಮಿ ಅವ್ರದ್ದು ತುಂಬ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬಂದವ್ರೆ. ಮೊಸರೆಲ್ಲ ಹೊಡೆದ ಮೇಲೆ ಕೆಂಡ ಹಾಕ. ಏನ್ ಹುಡುಕ್ತಾ ಇದ್ರೆ ಮೇಲೆ ಕೆಂಡ ಹಾಕು. ಫುಲ್ ಕೆಳಗಡೆ ಇದ್ ಮಾಡ್ಬಿಟ್ಟು ಅದಕ್ಕೆ ಕೈಯಿಂದ ಎತ್ತಾಕ್ಬಿಡಪ್ಪ. ಅಣ್ಣ ಹೇಳ್ತಾವ ಇದು ವರ್ಕ್ ಆಗಲ್ವಾ? ಆಗುತ್ತಿರೋ ಕೆಂಡ ಹಾಕೋ ಮ್ಯಾದ ಮೇಲೆ ನಾವ್ ಹಂಗ್ ಮಾಡ್ಕೊಂಡು ಒಂದೊಂದೇ ಮಾಡ್ಕೊಂಡು ಆ ಸೌಟ್ ಎತ್ಕೊಂಡು ಹಾಕಪ್ಪಿದೆ. ನಮ್ಮಮ್ಮ ಇದು ಬೇರೆ ಕಲ್ತಿದ್ಯಾ? ಏನ್ ಹುಡುಕ್ತಾ ಇದ್ರು? ನಮ್ಗೊಂಚೂರು ಹಾಕ್ರಿ ನೀರಲ್ಲ. ಇನ್ನು ಸ್ವಲ್ಪ ಲೇಟ್ ಆಗುತ್ತದೆ ಬೇಗದು. ಸ್ವಲ್ಪ ಶುದ್ಧ ಆಗಲ್ಲ. ರೆಡಿ ಮಾಡ್ಬಿಡಿ. ಇನ್ನೊಂದು ರೌಂಡ್ ಎಲ್ಲ ಚೆನ್ನಾಗಿರೋದು. ಸ್ನಾಕ್ಸ್ ಇದೆ. ನಿಂಬೆಹಣ್ಣು ಇಲ್ವೇನಾ? ಆಹಾ ನೋಡಿ GRP ತುಪ್ಪ ಖಾಲಿ ಆಗಂಟ ಕೈ ಹಾಕಲ್ಲ ನೀನು. ಹಾಂ ಕೊಡಿಲ್ ನೀರು ಕೊಡಿ. ಮುಸ್ಬಿಡೋಣ ಇದ್ರ ಮೇಲೆ. ಅದು ಕೆಂಡ ಹಾಕ್ಬೇಕಾದ್ರೆ ಮೇಲೆ ಇದ್ರ ಮೇಲೆ ಇದು ಒಳಗಡೆ ಇಟ್ಕೊಳ್ಬೇಕಾಗಿತ್ತು. ಏನ್ ಸುಡಲ್ವಲ್ಲ ಹಂಗಾಗಲ್ಲ ಬೇಯ್. ಸುಮ್ಮನೆ ಎಲ್ಲ ಅರ್ಧಂಬರ್ಧ ಕೆಲಸ ಮಾಡ್ತಾನ. ಹಂಗಾಗಲ್ಲ ಇಡು. ಅದ್ರ ಮೇಲೆ ಇಡ್ಬೇಕು ಡೈರೆಕ್ಟಾಗಿ ಬೆಂಕಿಗೆ ಹಾಕ್ಬೇಕಂದು. ಅದ್ರ ಮೇಲೆಲ್ಲ ಕೆಂಡ ಹಾಕತಾನೆ ಬೇಯೋದು. ಎಲ್ಲ ಒಂದ್ ಕಡೆ ಬೇಯುತ್ತೆ ಮತ್ತೆ ಒಳಗೆ ಬಿಚ್ಚಿಬಿಟ್ಟು ಹ್ಯಾಂಡಲ್ ಸುಟ್ಟಾಗ್ಬಿಡ್ತು ಅದ್ಲೇ ಒಳಗೆ ಹಾಕಿರ. ನೀ ಅದು ಎತ್ತಿ ಹೇಳ್ತೀನಿ. ಅದು ಎತ್ತಿ ಹೇಳ್ತೀನಿ. ಕೆಂಡ ಮೇಲೆ ಹಾಕೋದು. ಕೆಂಡ ಎಲ್ಲ ಮೇಲೆ ಹಾಕೋದು. ಇಲ್ಲ ಡೈರೆಕ್ಟ್ ಅದ್ರೊಳಗೆ ಹಾಕೇಳ್ತೀನಿ. ಕೆಂಡ ಚಾಕು ಕೊಡು. ಚಾಕು ಕೆಂಡ ಹಾಕ. ವಿಡಿಯೋಗ್ರಾಫರ್ ಯಾವ 2 ಕೋಲ್ ಇಟ್ಕೊಂಡು ಹಿಂಗೆ ಎತ್ತಾಕ್ರ. ಕ್ಯಾಮ್ರಾಮ್ಯಾನ್ ಪುಟ್ಟು ಜೊತೆ ಶಿವಕುಮಾರ್ ಹರಿ ಹರಿ ಶಿವಕುಮಾರ್ ಬೆಳಗೆರೆ.
ಬೆಳೆ ಗೆರೆ ಏ ಎರಡು ಕಡ್ಡಿ ಎತ್ಕೊಳ್ಳೋದು ಹಂಗೆ ಸರ್ ಹಾಕೋಕೆ. ಗಾಳಿ ಹೊಡಿರೋ ಕೆಳಗೆ ಕ್ಯಾಮ್ರಾ ಶಿಫ್ಟ್ ಮಾಡ್ತೀವಿ ಈಗ. ಶಿವಕುಮಾರ್ ಹ್ಯಾಂಡಲ್ ಮಾಡ್ತಾರೆ ವಿಡಿಯೋಗ್ರಾಫಿನ. ಕಡ್ಡಿ ಕೊಡಲ್ಲ. ಕೆಂಡ ಹಾಕ್ಬಿಡ್ಬೇಕಾಗಿತ್ತು ಆಗ ಕೆಂಡ ಸುತ್ತಬಿಡು ಹೇಳ್ತೀನಿ ಲೈ. ಕೆಂಡ ಸುತ್ತಬಿಡು ರೀ ಆರ್ಸ್ರಿ ಒಂದ್ಸತಿ. ಫೈಟು ಐ ಇರೋ ಏಯ್ ಹಾ ಬರ್ಲಿ ಇರೋ ಏಯ್ ಬಿಸಿ ಆಗುತ್ತೆ. ಬೇಕಿರೋ ಜಿ ಮಾಡುವಾಗ ಅದಕ್ಕೆ ನೀವು ಬರ್ಬೇಕಾಗಿತ್ತು ಅಂದಿದ್ ನಾವು. ನೀವು ಬರ್ದೇ ಇದ್ರಿ ಇದೆಲ್ಲ ನಮ್ಗೆ ಪ್ಲಾನೇ ಬರ್ತಾ ಇರ್ಲಿಲ್ಲ. ಮತ್ತೆ ನೀಟಾಗಿ ಮಿಕ್ಸ್ ಕೈ ಸುಡ್ತದೆ. ಅದೇ ಬೆಂಕಿ ಹತ್ಕೊತಲ್ಲ, ಕಡ್ಡಿನ ಬೆಂಕಿ ಹತ್ತಲ್ಲ. ಇದ್ಯಾವ್ದು ಇದು? ಬೆಂಕಿಯ ಜೊತೆ ಸರಸ. ವಾವ್, ಆಯ್ತಲ್ಲ ಬೆಂದಿರುತ್ತಾ. ಸಕ್ಸಸ್ ಆದ್ರೆ ನೆಕ್ಸ್ಟ್ ಎಲ್ಲ ಬೆಸ್ಟ್ ಪ್ಲಾನ್ ಅದು ಅಲ್ವಾ? ರೆಡಿ ಮಾಡಿ ಬಿಡ್ಬೋದಲ್ಲ. ಆಕ್ಚುಲಿ ಇದು ಅಲ್ಲಿ ಮನೆ ಹತ್ರನೇ ಮಾಡೋಣ ಒಂದ್ಸತಿ ಟ್ರೈ ಮಾಡೋಣ ಅಂತ. ಮನೆ ಹತ್ರ ಎಲ್ಲಿ ಜಾಗನೇ ಇಲ್ಲ ಅಂತ ಹಾಕ್ಬಿಡು. ಯಾವನು ಬಂದು ಕೇಳ್ತಿಲ್ಲ ನೋಡಿ ಇಲ್ಲಿ ಚೆನ್ನಾಗಿ. ಯಾವನು ಬಂದು ಕೇಳ್ದ ಕೋಲ್ ಒಂದೆರಡು ಏನಕ್ಕೆ? ಏಯ್ ಜಾಗ ನಮ್ದು ಹುಡ್ದಕಂಡ್ರಿ ಕೋಲ್ ಹಾಕ್ಬಿಡು. ಅವ್ರದ್ದೇ ಜಾಗ ಇದು. ಇವ್ರದೇನಾ? ಅವ್ರದ್ದೇ ಈಗ ಸುತ್ತಮುತ್ತ ಇದೆಲ್ಲ ನಮ್ದಯ್ಯ. 100 ಎಕರೆ ಇಟ್ಟವ್ರೆ. ಇದೆಲ್ಲ ನಮ್ದಯ್ಯ. ನಾನು ಮದುವೆ ಆಗೋರಿಗೆ ಎಲ್ಲಾನು ಕೊಟ್ಬಿಡ್ತೀನಿ. ಎಲ್ಲ ಬೇಡ ಅನ್ಸುತ್ತೆ ಲೈಕ್ ಎಲ್ಲ ಬೇಡ. ಅಲ್ಲೂ ಮತ್ತೆ ಉರಿಯಕ್ ಕಷ್ಟ ಅಂತ. ಈಗ ಮತ್ತೆ ಬೆಂಕಿ ಹಾಕ್ಬೇಕು ಅದಕ್ಕೆ. ತೋರ್ಸ ಅವನಿಗೆ ಫೋನ್ ಬರ್ತೈತೆ ನೋಡಿ. ಅವ್ನು ಬಿಸಿ. ವಿಡಿಯೋ ಕಾಲ್ ಮಾಡಿ ತೋರ್ಸಿ ಎಲ್ಲಿದ್ದೀವಿ ಅಂತ ಹೋಗ್ಲಿ. ಅದನ್ನ ಈ ಕಡೆಗೆ ಹಾಕು. ಬಿಡು. ಏಯ್ ಒಂಥರ ಹೇಳ್ಬಿಡ್ರಿ. ವಿಡಿಯೋ ಫೇಸ್ಬುಕ್ ಹೋಗುತ್ತೆ. ಹೌದು, ಸೀಕ್ರೆಟ್ ಲೈಫ್ ಎಲ್ಲ ರಿವೀಲ್ ಆಗ್ಬಿಡುತ್ತೆ. ಪರ್ಸನಲ್ ಅಲ್ಲ ನೀವು. ಮಾಡಲಿ ಪಟ 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 ಪಟ. ಕರಿಗಳು ಈ ಕಡೆ ಒಂದೆರಡು ಹಾಕ್ಬೇಕಿತ್ತು. ಈ ಕಡೆ ಅದು ಇದು ಚೈನೀಸ್ ಚಾಪ್ಸ್ಟಿಕ್ ಯೂಸ್ ಮಾಡಬೇಕು. ಏಯ್ ಏನ್ ಭಾಷೆ ಬಳಸ್ತೀರಿ ನೀವು? ತೋರ್ಸ ಒಂದು ಲೈಕ್. ಹೌದಲ್ವಾ ವಿಡಿಯೋ? ಸಾರಿ ತಪ್ಪಾಯ್ತು. ಗಲೀಜು ಆಗ್ಬಿಟ್ರೆ ಗಲೀಜು. ಹಂಗೆ ಒಂದ್ಸತಿ ಬಗ್ಬಿಡಿ ಅನ್ಬೇಕೀಗ. ಕ್ಷಮೆ ಎಲ್ಲ ಇಲ್ಲ, ಬಗ್ಗಿದ್ರೆ ಮಾತ್ರ ಕ್ಷಮೆ. ರೆಡಿ ಮಾಡು. ನೋಡ್ರಿ ಜಪಾನಲ್ಲಿ ಇದ್ದಿದ್ ಮೊದ್ಲು ಇವರು. ಹೌದಾ? ಇದು ನೋಡಿ, ಅಲ್ಲಿವರೆಗೂ ಪ್ಯಾನ್ ಇಡೋಕೆ ಇದಾರು ಮನೇಲಿ ಫುಡ್ ಎಲ್ಲ ಹಿಂಗೆ ನಾ ತಿನ್ನೋದು ಇದೇ ತರನಾ? ಬೆಂಕಿಲೆಲ್ಲ ತಿಂದಿಲ್ಲ, ಫಸ್ಟ್ ಟೈಮ್ ಇದು ಟ್ರೈ ಮಾಡ್ತಾ ಇರೋದು. ಹಿಂದೋಗ್ಬಿಡ್ಬೇಕು ಇಲ್ಲ ಎತ್ತದ ಹೆಂಗೆ ಅಂತ ಎಲ್ಲ ಸೈಡ್ ತಳ್ಬಿಟ್ಟು ಎತ್ತದಷ್ಟೇ. ಪೇಪರ್ ಒಳಗಡೆನೆ ಕೆಂಡ ಹೊಡ್ಬೇಕು. ಏಯ್ ಇಲ್ಲ ಇನ್ನು ಅವಾಗ್ಲೇ 10 ನಿಮಿಷಕ್ಕೆ ತಿರ್ಗ್ಸಾಕ್ಬಿಡಲ್ಲ ಕೆಳಗಡೆ ಎಲ್ಲ ಅದನ್ನೇ ತಿರ್ಗ್ಸಾಕ್ಬಿಡು. ಹಂಗ ಮೇಲೆ ಇರೋದು ಏಯ್ ಏನ್ ತಿರ್ಸೋದ್ ಬೇಡ. ಏಯ್ ಓಪನ್ ಆಗ್ಬಿಟ್ರೆ ಆಮೇಲೆ ತಿರ್ಸ. ಏಯ್ ಬೇಡ ಬೇಡ, ಓಪನ್ ಆಗಲ್ಲ, ಅದೆಲ್ಲ ಬಿದ್ಬಿಟ್ರೆ ಏನ್ ಬಿಡಲ್ಲ. ಅದು ಒಂಥರ ಅದು ಇದಾಗೈತಿ ಇವಾಗ. ಇದು ಚಿಕನ್ ಬರೋ ಗಂಟ ಇದು. ಅದಕ್ಕೆ ಕೆಂಡ ಮೇಲೆ ಹಾಕಿರ್ಲಿಲ್ವಾ? ಫೈಟ್ ಇಲ್ಲ, ಇದು ಫೈಟು. ಕೊಡಿ, ನಾನು ಹಾಕ್ತೀನಿ, ಕೊಡಿಲಿ. ಫೈಟ್ ವಿತ್ ಅಭಿಷೇಕ್ ಜೋಸೆಫ್ ಅವರು ಫಾದರ್ ಜೀಸಸ್ ಕಲ್ಸಿರೋ ವರದಾನ. ತಮಿಳ್ನಾಡಿಗೆಲ್ಲ ಜೋಸೆಫ್ ವಿಜಯ್, ಕರ್ನಾಟಕಕ್ಕೆ ಅಭಿಷೇಕ್ ವಿಜಯ್. ಜೋಸೆಫ್ ಮುಖ್ಯಮಂತ್ರಿ. ಬೆಂಜಿಲ್ವಾ
ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ. ಬಂಗಾರದಂತ ಏಯ್ ಅದು ಇನ್ನೂ ಬೆಂದಿರಲ್ಲ. ಆಗಿದ್ ಕೆಳಗಡೆ ಆಗಿದೆ. ಏಯ್ ಏನೋ ಬೆಂದಿಲ್ಲ ಇನ್ನು. ಏನ್ರಿ ಚಿಕನ್ ಇದು? ಸಾಂಬಾರ್ ಆಯ್ತಲ್ಲ ಇಲ್ಲಿ. ಸಾಂಬಾರ್ ಆಯ್ತಾಯ್ತು. ತೋರಿಸ್ತಾ ಇದೀವಿ. ಶಾಕಿಂಗು. ಟೇಸ್ಟ್ ಬರಲ್ಲ. ಸಾಂಬಾರ್ ಐತೈತೆ ಗುರು ಫುಲ್ ಗಟ್ಟಿ ಆದ್ರೆ ನೀಟಾಗಿ ಬರುತ್ತೆ ಅದು. ಮಟನ್ ಸ್ಮೆಲ್ಲು. ಹೌದಲ್ಲಿ ಮಟನ್ ಸ್ಮೆಲ್ ಬರ್ತೈತೆ. ಅಲ್ಲಪ್ಪ ಅದು ಪೂರ್ತಿ ಚೆನ್ನಾಗಿ ಇದಾದ್ಮೇಲೆ ಟೇಸ್ಟ್ ಬರುತ್ತೆ ಅದು. ಏನು ಪುಟ್ಟು ಅದೆಲ್ಲ ಪೂರ್ತಿ ಇದಾದ್ಮೇಲೆ ಬರಲ್ವಾ ಅದು ನೀಟಾಗಿ? ನೀರಲ್ಲ ಬ್ರೋ, ಅದೆಲ್ಲ ಇಟ್ಕೊಂಡ್ಬಿಡುತ್ತೆ ನೀಟಾಗಿ ಅವಾಗ. ಅದಕ್ಕೆ ದಮ್ ಕಟ್ಟೋದು ನೋಡ್ರಿ ಟೇಸ್ಟ್ ನೋಡ್ರಿ. ರೋಸ್ಟ್ ಮಾಡ್ಬಿಡೋಣ ಕೊಡು. ಗುರು, ಅದೆಲ್ಲ ದಮ್ ಕಟ್ಕೊಂಡ್ಬಿಟ್ಟಿರೋದು ನೀಟಾಗಿ. ಹಿಂಗಿದೆ ಟೇಸ್ಟ್ ಚೆನ್ನಾಗಿದೆ, ತಿನ್ನಲೇ ಬೆಂದೋಯ್ತು. ಚೆನ್ನಾಗಿದೆ. ಅದೇ ಹೇಳ್ತಾ ಇರೋದು. ಕೈ ಹಾಕ್ರಿ. ಬೆಂದು ಹೋಯ್ತು. ಪ್ಲೇಟ್ಗೆ ಹಾಕಲ್ಲ, ಕೆಳಗಡೆ ತೂತಾಗಿ ಬೀಳೋದು. ಇಲ್ಲ ಐತಲ್ಲ ಪ್ಲೇಟ್ ಹಾಕ್ಸ್ಕೊ ಇಲ್ಲಿ. ಸಕರಾಗೈತೆ ಅಂತ್ಯಾ? ಮಟನ್ ಟೇಸ್ಟ್ ಬರ್ತೈತೆ. ಅದ್ಭುತ. ಸೀರಿಯಸ್ಲಿ ಮಟನ್ ಟೇಸ್ಟ್ ಬರ್ತಿತ್ತು. ಹೆಂಗದು? ತಿನ್ರಿ, ನೀವು ಚಿಕನ್ ತಿನ್ನಲ್ಲ ಅಂದ್ರೆ ಮಟನ್ ತರಿಸಿದ್ರಿ. ಏಯ್ ಮಟನ್ ತಿನ್ನಲ್ಲ, ಚಿಕನ್ ಮಾತ್ರ. ಏಯ್ ನೋ 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 ನೋ. ಮೂಳೆ ನೋಡಿಲ್ಲ. ಜ್ಯೂಸಿ ನೋಡ್ರಿ. ಹಂಗಾದ್ರೆ ಇದ್ರಲ್ಲೆಲ್ಲ ಹಿಂಗೆ ಆರ್ಸೋದ, ಕಾಗೆ ಆರ್ಸೋದ. ಅದು ಏನದು ಫ್ರೈ ಚಿಕನ್, ಇದು ಸಾಂಬಾರ್ ಚಿಕನ್. ಇಲ್ಲ ಕಣ್ರಿ ಮಟನ್. ಗುರು ಇನ್ ಸ್ವಲ್ಪ ಹಿಡಿದಿರೆ ಸಕ್ಕತ್ತಾಗೆ ಬಂದಿರೋದು ಗುರು. ಮಸಾಲ ಹಾಕು ಮುಡ್ಸು. ಮತ್ತೆ ಮುಡ್ತೀಯಾ? ಮುಡ್ಸು. ಸೀರಿಯಸ್ ಮಟನ್ ಟೇಸ್ಟ್ ಐತೆ. ಮಟನ್ ಟೇಸ್ಟ್ ಬರ್ತಿತ್ತು. ಮಸಾಲೆ ಅಲ್ಲ ರೀ. ಅಮೃತ. ಏನದು? ಏನೋ ಡಮ್ ಅಂತು. ಏಟ್ರಾ ಇದೆ? ಮಸಾಲೆ ಹೋಗ್ತೈತೆ ಕಣವ್ರೆ. ಹ್ಞೂ ನಾನು ತೊಟ್ಟಿಗ್ತೈತಲ್ಲೋ. ಎಲ್ಲ ಇಲ್ಲ ಲೇ. ಏಯ್ ಇಲ್ಲ ಲೇ. ನೀರ್ ಸೋರ್ತೈತೋ ಮಸಾಲೆ ಸೋರ್ತೈತೋ. ಏಯ್ ಇಲ್ಲ ಬಿಡ. ನಮ್ಮಲ್ಲಿ ಏನೋ ಐತೆ ಅನ್ಸುತ್ತಲ್ಲ. ಏನೈತೆ? ಎಷ್ಟು ನೀಟಾಗಿ ಬೆಂದಿದೆ ಅಂದ್ರೆ ಏಯ್ ಯಾವ ತರ ಬೆಂದಿದೆ ಸ್ವಲ್ಪ ರಿವ್ಯೂ ಕೊಡ್ರಿ. ಸಾಫ್ಟ್ ಆಗಿದೆ. ಎಷ್ಟು ನೀಟಾಗಿ ಬೆಂದಿದೆ ಅಂದ್ರೆ ಮೆತ್ತಗಿದೆಯಲ್ಲ ಅಷ್ಟು ಹಸಿ ಮಾಂಸ ತಿನ್ನೋದ್ಕಿಂತ ಜ್ಯೂಸಿ. ಮಟನ್ ಟೇಸ್ಟ್ ಅಲ್ಲ ಇದೇ ಬೆಸ್ಟ್ ಅಂತೀರಾ? ಮತ್ತೆ ರೆಡಿ ಮಾಡ್ರಿ ಅದನ್ನು. ಇನ್ನೇನು ಶುರು ಮಾಡಿ ಮತ್ತೆ ಎಲ್ಲ ರೆಡಿ ಮಾಡಿ. ಅದ್ನೇನೋ ಮಾಡಕ್ ಹೋಗ್ತಾವನು. ಇದೇ ಖುಷಿಗೆ. ಆಯ್ತಾ? ಫೋನ್ ಮಾಡ್ಬಿಡಪ್ಪ. ನೀರು ಎಷ್ಟು ಮುಖ್ಯವಾಗಿದೆ ಗೊತ್ತಾ? ಮನೆಗೆ ಬೋರ್ ನೀರು. ಅದು ಹಾ ಬರ್ಲಿ ಹಾ ಸಾಕು ಸಾಕಪ್ಪ ರಜ್ಜು. ಹೌದು ಇಲ್ಲ ಬರುತ್ತೆ ಅದು ಅವಾಗ. ಪ್ರದೀಪ್ನ ಅರ್ಧ ಕೊಡ್ಬಿಟ್ಟಿದ್ದಾರೆ. ನಾವು ಪುಸ್ತಕದ ಭಂಡಾರ. ಏನ್ ಕೇಳಿದ್ರು ಹೇಳ್ತೀವಿ ನಾವು. ಕೊಡ್ರಿ ಗೊತ್ತಿಲ್ಲ ಅಂದ್ರೆ ಹೇಳ್ತೀವಿ. ಯಾಕಂದ್ರೆ ನೀವ್ ಯಾಕೆ ತಿನ್ಬೇಡ್ರಿ ಚಿಕನ್ ನಿಮ್ಗೆಲ್ಲ. ಮಟನ್ ಆವೇಶ ಸ್ವಾಂತಂ. ಹಾ ಬರ್ರಿ ಏಯ್ 2 ನಿಮಿಷಕ್ಕೂ ತೆಗಿಯೋ ಅಂದ್ರೆ ಕಡ್ಡಿ ನೀಟಾಗಿ ಓಪನಿಂಗ್ ಸೆರೆಮನಿ ಇದು. ಸಾಂಬಾರು ಮಟನ್ ಕೊಟ್ಬಿಡವನೇನೋ. ಮಟನ್ ಮೂಳೆ ನೋಡಿ. ನಾವು 10 ರೂಪಾಯಿ 100 ರೂಪಾಯಿ ಬರುತ್ತೆ ಅನ್ಸುತ್ತ. ಬೀಜ ಬೀಜ ಫ್ರೈ. ಹೋಗಿ ಇದಾಗ್ಬಿಡುತ್ತೆ. ಆಡ್ದು ಕ್ಯಾಮ್ರಾ ತಿನ್ರಿ. ಇಲ್ಲ ರೀ ನಾವು ಬೇಡ. ತಂಬರ. ನಾವು ಮಟನ್ ತಿನ್ನಲ್ಲ, ಚಿಕನ್ ಮಾತ್ರ.
ಮಸ್ತಾಗಿದೆ ಅಂತೀರಾ? ಏನ್ ಜ್ಯೂಸಿ ಆಗಿದೆ ಗೊತ್ತಾ? ಹಂಗಂದ್ರೆ ಟೇಸ್ಟ್ ಮಾಡ್ಲೇಬೇಕಲ್ಲ. ಮಾಡ್ರಿ ತಿನ್ರಿ. ಹಾ ಇದು ಟೀಮು ಅಮಿಕ್ಕೊಂಡ್ ತಿನ್ಬೇಕು. ನಮ್ಮ ಮನೆಗೆ ನಾವೇ ತಿನ್ಸ್ತೀವಿ ಹೌದಾ? ನೋಡ್ರಿ, ಟೇಸ್ಟ್ ನೋಡ್ಬೇಕು. ಲೈಫ್ ಅಲ್ಲೇ ಇಂತ ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ ನೀವು. ಇವ್ರ ಅಣ್ಣ ಅಂತಾರೆ ಮಾಸ್ಗಡಲ್ಲಿ 1997 ಮಾಸ್ಗಡಲ್ಲಿ 1988 ಅದು 6 ತಿಂಗಳಿಗೆ ಅಷ್ಟೇ ಅದು.